ನಮಸ್ಕಾರ ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಐಶ್ವರ್ಯ ಹಿರೇಮಠ್. ಹಲವು ವರ್ಷಗಳಿಂದ ರಾಜೀವ್ ನಗರದ ತಾಂಡಾದ ಜನರಿಗೆ ಆಡಳಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿದ್ದು ಬಸ್ ಸಂಚಾರವಿಲ್ಲದೆ ತಾಂಡಾದ ಜನರು ನಿತ್ಯ ನರಕ ಅನುಭವಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ತಾಂಡಾಕ್ಕೆ ಬಸ್ ಸೌಲಭ್ಯ ಕಲ್ಪಿಸದಿದ್ದರೆ ಹೋರಾಟ ಮಾಡುವುದಾಗಿ ಸಂತೋಷ್ ರಾಥೋಡ್ ಆಗ್ರಹಿಸಿದರು. ನಮ್ಗೆ ಬಸ್ ಇಲ್ರಿ, ಬಬ್ಲಾ ತಾಂಡದಿಂದ ಮಾಶಾಳಕ್ಕೆ ನಡ್ಕೋತೇ ಹೋಗ್ಬೇಕ್ರಿ. ನಾ 9ನೇ ರೀ. ಹ್ಞೂ ದಿನ ನಡ್ಕೋತ ಹೋಗ್ಬೇಕ್ರಿ. 10ನೇ ತನ ಈಗ ಅಲ್ಲೇ ದಿನ ನಡ್ಕೋತ ಹೋಗ್ಬೇಕ್ರಿ. 5 ಕಿಲೋಮೀಟರ್ ಅದ್ರಿ. ಹ್ಞೂ ರೀ. ನಾ ಭಾಳ ಚಿಕ್ಕಳವ್ರಿ. ಬಸ್ ಮಾಡ್ತಾರಂದು ಮಾಡಿಲ್ರಿ. ನಾ ಒಂದಿನ ಬಂದು ಪೂಜೆ ಮತ್ತಿ ಮಾಡಿ ನಾ ಬಸ್ಸೇ ಕಳಿಸಿಲ್ರಿ. ಹಿಂಗೆ ನಡ್ಕೋತ ಹೋಗ್ತೇವ್ರಿ ದಿನ. ಹ್ಞೂ ರೀ. ಹ್ಞೂ ರೀ. ಸೈಕಲ್ದು ಕೆಲಸ ಬಂದದ್ರಿ ಅಂದ್ರೆ ಭೀ ಹಿಂಗೆ ಹೋಗ್ತೇವ್ರಿ. ಬೈತಾರ್ರಿ. ನಡ್ಕೋತ ಬರ್ತೇವ್ರಿ. ಅದಕ್ಕೆ ಲೇಟ್ ಆಗ್ತದ ನಾನು ಕುಂದರ್ರಿ. ಅಡಿ ಹೊಡಿತಾರ್ರಿ ಮತ್ತು ಕುಂದಿರ್ತೇವ್ರಿ. ಆರೋಹಿ ರೋಹಿದಾಸ್ ಚವಾಣ್, 6ನೇ. ಹ್ಞೂ ರೀ. 4:15 ಬಿಡ್ತಾರ್ರಿ. ಹ್ಞೂ ರೀ. ಮನಿಗೆ 6:15 ರೀ. ಮಾಡಲ್ರಿ. ಹೋಗೋದು ಬರೋದಾಗ ಹೈರಾಣ ಆಗಿರ್ತದ ಭಾಳಷ್ಟು. ಹೋಮ್ವರ್ಕ್ ಮಾಡೋದಾಗ್ತಾ ಇಲ್ಲ ಇಲ್ರಿ. ಎಷ್ಟು ಕಿಲೋಮೀಟರ್ ಹೋಗ್ತೀರಿ? 7 ರೀ. 7 ಕಿಲೋಮೀಟರ್. ಬಸ್ ವಯಸ್ಸದವ್ರು ಇರ್ತಾರ, ವಯಸ್ಸವ್ರು ಇಲ್ಲಾರ್ದು ಇರ್ತಾರ್ರಿ. ನಮ್ಮ ಬಸ್ ಬರಬ್ಲೆ ಮಾಡ್ರಿ. ಹ್ಯಾಂಗೆ ಮಾಡೋದ್ರಿ? ಚಿಕ್ಕಳು ಸಾಲಿಗತ್ ಕಸಿ ಬಿಡ್ಲಿಕ್ಕತ್ತಿ ಹೇಳ್ಯಾರ್ರಿ ಪೈಲೆ. ಮತ್ತು ಈಗ ಬಿಟ್ಟಾರ್ರಿ. ಅದು ಬಂದ್ ಮಾಡ್ಯಾರ್ರಿ. ಸಂತೆ ಮಾರ್ಕೆಟ್ ಅಂತ ಎಲ್ಲ ಹ್ಯಾಂಗ ಮಾಡ್ತೀರಿ? ದವಾಖಾನೆ ಆಗ್ಲಿ ಎಲ್ಲ ನಡ್ಕೋತೆ ಹೋಗ್ತೇವ್ರಿ, ನಡ್ಕೋತ ಬರ್ತೇವ್ರಿ. ನಡ್ಕೋತೆ. ಹ್ಞೂ ರೀ. ನಿನ್ನ ಹೆಸರೇನು? ರೋಹನ್ ರಾಜು ರಾಠೋಡ್. ಬಸ್ ಬರಲ್ರಿ ಇಲ್ಲಿ. ಬಸ್ ಬರಲ್ಲ. ಎಷ್ಟನೇ ಇದೆ? 10th ರೀ. ಎಷ್ಟು ದಿವಸ ಆಯ್ತು ಬಸ್ ಬರ್ಲಾರ್ದು? ಹಾಂ ರೀ. ಎಷ್ಟು ದಿವಸ? ಒಂದು ತಿಂಗಳ ಐತ್ರಿ. ಬಸ್ ಪೂಜೆ ಮಾಡಿ ಹೋಗ್ಯಾರಿ, ಬಂದಿಲ್ರಿ. ಅದಕ್ಕೆ ಮೊದಲು ಬರ್ತೀವಿ ಹಿಂದ? ಒಟ್ಟ ಬಂದಿಲ್ಲ ರೀ ಬಸ್. ಮತ್ತು ಮೊನ್ನೆ ಬಂದು ಹೋಗ್ಯದತ್ತೆ ಅಂದಿಲ್ಲ? ಪೂಜಾ ಮಾಡಿ ಹೋಗ್ಯಾರಿ. ಬರೀ ಪೂಜೆ ಮಾಡಿ ಮತ್ತೆ ಹೋಗ್ಯಾರಿ. ಬರೀ ಪೂಜೆ ಮಾಡಿ ಹೋಗ್ಯಾರ? ಹ್ಞೂ ರೀ. ದಕ್ಷಿಣ ತಗೊಂಡು ಹೋಗ್ಯಾರಿ. ಹ್ಞೂ ರೀ. ಅಷ್ಟೇ ಹೋಗ್ಯಾರಿ. ದಿನ ಹೋಗೋದು ನಡ್ಕೋತೆ ಹೋಗೋದು ನಡ್ಕೋತೆ ಬರೋದು? ಹ್ಞೂ ರೀ. ಅಂಜಾಯ್ತವ ಪಾಪ. ಚಾರು ಮಾಡ್ತೇವೆ ಅಂದಿದ್ರು ಮತ್ತು ಇವು ಬಂದೇ ಇಲ್ಲ. ಶಾಲೆ ಮಕ್ಕಳೆಲ್ಲ ನಿಮ್ಮ ಮಕ್ಕಳು ನಡ್ಕೋತ ಹೋಗ್ಲಿಕ್ಕತ್ತಾವಲ್ಲ ಈಗ? ಎಲ್ಲ ಹೈರಾಣ ಅದ್ರಿ. ದವಾಖಾನೆಗಿದೆಲ್ಲ ಹೆಂಗೆ ಮಾಡ್ತೀರಿ? ಎಲ್ಲ ಹೈರಾಣ ಅದ. ಮತ್ತೇನು ಹೆಂಗೆ ಮಾಡ್ತೀರಿ ಅಂದ್ರೆ ಏನು ಹೇಳಬೇಕು? ಅವು ಬಸ್ ಇದ್ದು ಅಂದ್ರೆ ಹಂಗೆ ಹೋಗೋದು ಬರೋದು. ಶಾಲೆ ಹುಡುಗರಿಗೆಲ್ಲ ಪರೇಶಾನ್ ಚಲೋ ಆಗ್ತದ. ಇವೆಲ್ಲ ಬರ್ಲಾರ ಮಟ್ಟಿಗೆ ಎಲ್ಲ ತ್ರಾಸ ಅದ ಎಲ್ಲರಿಗೆ. ಎಷ್ಟು ವರ್ಷಗಳಿಂದ ಹಿಂಗೆ ಅದ? ಭಾಳ ದಿನ ಆಯ್ತು ರೀ. ಬಸ್ಸೇ ಬರಂಗಿಲ್ಲ. ಮನೆ ಒಂದಿನ ಬಂದು ಹೋಗ್ಯದ ಅಂತ ಹೇಳಿದ್ರು. ಒಂದು ದಿವ್ಸ ಬಂದ್ರೆ ಆಯ್ತೇನ್ರಿ ಸರ? ದಿನ ಬರ್ಬೇಕಲ್ಲ. ಎಲ್ಲ ಶಾಲೆ ಹುಡುಗರಿಗೆಲ್ಲ ಹೈರಾಣ ಅದ. ಹೋಗ ಬರ ಮಂದಿಗೂ ಹೈರಾಣ ಅದ. ಮಾಡಬೇಕು, ಬಸ್ರೇ ಮಾಡಬೇಕು, ರೋಡ್ ಮಾಡ್ಬೇಕ್ರಿ. ನೋಡ್ರಿ. ಜಾಪುಬಾಯಿ ಫುಲ್ಚಂದ್ರ ರಾಠೋಡ್. ಏನು ಸಮಸ್ಯೆ ಆಗುತ್ತೆ? ಏನು ಸಮಸ್ಯೆ? ನಮ್ಮ ಬಸ್ಸಿನ ತಕಲೀಫ್ ಅದ. ರೋಡ್ ನೋಡ್ರಿ ಹಂಗಾಗ್ಯಾವ. ಹಿಂಗೆ ಮಾಡಿ ಹೋಗ್ಯಾರ ರೋಡ್. ನಮ್ಮ ತಾಂಡ ಯಾರು ಖಾತ್ರಿದಾಗೆ ಇಲ್ಲ. ಎಷ್ಟು ದಿವಸ ಆಯ್ತು ಬಸ್ ಬರ್ಲಾರ್ದು? ಬಂದೇಲಿ ಒಟ್ಟು ಬಂದಿಲ್ಲ ರೀ ಕರ್ನಾಟಕ ಬಸ್. ಹಾಂ, ಮಹಾರಾಷ್ಟ್ರದ್ದು ಬರ್ತದ 2 ಆಫೀಸ್. ಹಾಂ, 5 ಹಾಂ ನಡ್ಕೋತ ಹೋಗ್ಲಾಗ ಮಾಸಾಕ್ ನಡ್ಕೋತ ಹೋಗ್ಬೇಕ್ರಿ. ನಡ್ಕೋತ ಬರ್ಬೇಕ್ರಿ. ಏನಾವ್ರಿ ನಮ್ಗೆ ಸೋಯಿಸ್ಗಾರ ಎಲ್ಲರಿಗೆ. ಮತ್ತು ಓಟ್ ಹಾಕ್ತೇವೆ ಏನು ಮಾಡ್ತೇವೆ? ಬಾರಿ ಕಾಲ ಹಾಕ್ತೇವೆ. ಮತ್ತು ರೋಡ್ ಮಾಡಬೇಕು, ಬಸ್ ಬಿಡ್ಬೇಕ್ರಿ. ಅದರಿಂದ ಅವರು ಅಭ್ಯಾಸ ಸಹ ಆಗ್ತಾ ಇಲ್ಲ. ಮತ್ತು ಸಾಯಂಕಾಲ 5 ಗಂಟೆಗೆ ಶಾಲೆ ಬಿಡ್ತಾರೆ. 5 ಗಂಟೆಗೆ ಶಾಲೆ ಬಿಟ್ರಪ್ಪ ಅಂತಂದರೆ ಮನೆಗೆ ಬರೋಕ್ಕೆ
ಸಾಯಂಕಾಲ 6-6:30 ಗಂಟೆ ಆಗುತ್ತದೆ. ಅದಕ್ಕೆ ಕೆಲವು ಹುಡುಗರು ಭಯದಿಂದ ಸಾಯಂಕಾಲ ಬರುವ ಭಯದಿಂದ ಶಾಲೆಗೆ ಹೋಗ್ತಾ ಇಲ್ಲ. ಸೊ ಅದಕ್ಕೆ ನಮ್ಗೆ ಕಳಕಳಿಯ ವಿನಂತಿ ಏನಪ್ಪ ಅಂತಂದರೆ ಆ ಬಸ್ಸು ಆದಷ್ಟು ಜಲ್ದಿ ಬಿಡಬೇಕಂದು ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಎಷ್ಟು ದಿವಸಗಳಿಂದ ಪ್ರಾಬ್ಲಮ್ ಅಂತ ಇದು ಮೊದಲಿಂದ ಹಿಡ್ದೆ ಬಸ್ ಚಾಲೂ ಇಲ್ಲ. ಅದು ಒಂದೇ ಬೋರೋಟಿ ಬಸ್ ಬರ್ತಿದ್ದು, ಆ ಬೋರೋಟಿ ಬಸ್ ಚಾಲೂ ಅದ. ಬಟ್ ಈ ಕಡೆ ಜೇವರ್ಗಿ ರೂಟ್ ಹೋಗ್ತದದು. ನಮ್ಮ ಶಾಲೆ ಮಕ್ಕಳು ಹೋಗೋರು ಮಾಸಾಳ. ಈ ಕಡೆ ಏನು ನಮ್ಗೆ ಸಮಸ್ಯೆನೇ ಇಲ್ಲ. ಇದು ಸಮಸ್ಯೆ ಬರೋದು ನಮ್ಮ ಮಾಸಾಳ. ನಿಮ್ಮ ಮಾಸಾಳ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸದಸ್ಯರು ಬೇರೆ ಅವರೇ ಇದ್ದರು. ಯಾರು ನಿಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು ಕೂಡ ಈಗ ನಮ್ಮ ಶಾಸಕರು ಸುಪುತ್ರರೇ ಆಗಿದ್ದಾರೆ. ಅವ್ರ ಗಮನಕ್ಕೆ ತಾವು ತರಬೇಕಲ್ಲ. ನಾನು ಪತ್ರ ಕೊಟ್ಟಿದ್ದೆ ಸರ್. 2023ರಲ್ಲಿ ಒಂದು ಪತ್ರ ಕೊಟ್ಟಿದ್ದೆ. ಅದನ್ನು ಆ ಪತ್ರವನ್ನು ತೋರಿಸ್ತೀನಿ. ಪತ್ರ ಕಾಳ ಏನಂತ ಕೊಟ್ಟಿದ್ದೀರಿ? ಅದು ನಮ್ಮ ಶಾಲೆ ಹುಡುಗರು ಅನುಕೂಲ ಆಗಂಗೆ ಒಂದು ಬಸ್ಸನ್ನು ಬಿಡಿ ಸರ್ ಅಂತ ಮಾನ್ಯ ವ್ಯವಸ್ಥಾಪಕರಿಗೂ ಒಂದು ಪತ್ರವನ್ನು ಕೊಟ್ಟಿದ್ದೆ. 2020ರಲ್ಲಿ 23ರಲ್ಲಿ ಮತ್ತು 24ರಲ್ಲಿ ಎರಡೂ ಕೊಟ್ಟಿದೆ. ಅಲ್ಲಿ ಮ್ಯಾಲ ಚೇನ್ನಾಗ 2 ವರ್ಷಗಳಿಂದ ಹಿಂದ್ಗಡೆ ಕೊಟ್ಟಿದ್ದೀರಿ. ಹಾಂ ಕೊಟ್ಟಿದ್ದೀವಿ. 23ರಲ್ಲಿ ಕೊಟ್ಟಿರಿ, 24 ಹಾಂ ಎರಡೂ ಇಲ್ಲಿವರೆಗೆ ಸ್ಪಂದನೆ ಇಲ್ಲ. ಸೊ ಒಂದಿನ ನಾನು ಗುಲ್ಬರ್ಗ ಹೋಗಿದ್ದೆ. ಗುಲ್ಬರ್ಗ ಹೋಗಿ ನಮ್ಮ ಜಾಧವ್ ಸಾಹೇಬ್ರಿಗೆ ನಾನೇ ರಿಕ್ವೆಸ್ಟ್ ಮಾಡಿದ್ದೆ, ಸರ್ ನಮ್ಮ ತಾಂಡ ಮಕ್ಕಳು ದಿನಾಲು ನಡ್ಕೋತೇ ಹೋಗ್ತಾರೆ, ನಮ್ಮ ಹಿರಿಯರು ಮುಖಂಡರು ಎಲ್ಲರೂ ನಡ್ಕೋತೇ ಹೋಗ್ತಾರೆ. ಯಾರ ಬಳಿ ಬೈಕ್ ಇರ್ತಾವೆ ಬೈಕ್ ಮೇಲೆ ಹೋಗಿಬಿಡ್ತಾರೆ, ಯಾರ ಬಳಿ ಇಲ್ಲ ಬಡವ್ರು ಇರ್ತಾರೆ, ಅವ್ರು ಹ್ಯಾಂಗೆ ಹೋಗ್ಬೇಕು? ಅದು ಸಮಸ್ಯೆ ಬಂದದು. ಅದಕ್ಕೆ ಆ ಮ್ಯಾಲಿನ ಚೈನ ಇದು ನಮ್ಮ JM ಕೊರ್ಬು ಸರ್ ಅವರು ಲೆಟರ್ ಪ್ಯಾಡನ್ನು ಕೊಟ್ಟಿದ್ದೆ. ಅವರು ಯಾರು? ಕಾಂಗ್ರೆಸ್ದವರೇ. ನಾನು ಈ ಪತ್ರ ಕೊಟ್ಟಿದ್ದೆ 1/9/2023ರಲ್ಲಿ ಕೊಟ್ಟಿದ್ದೆ. ಈ ಪತ್ರ ನೋಡಿ ಸರ್, ಈ ಪತ್ರ ಆದ ನಂತರ ನಾನು ಗ್ರಾಮ ಪಂಚಾಯತ್ನಿಂದ ಒಂದು ಪತ್ರ ಕೊಟ್ಟಿದ್ದೆ ನನ್ನ ಕಡೆಯಿಂದ. ಇದು ಯಾವಾಗ 26/2/2024ರಲ್ಲಿ ಕೊಟ್ಟಿದ್ದೀನಿ. ಇದನ್ನು ಏನು ಉತ್ತರ ಕೊಟ್ಟರ? ಏನೂ ಕೊಟ್ಟಿಲ್ಲ, ಏನು ಸ್ಪಂದನೆನೇ ಇಲ್ಲ. ನಾವು ಹೋಗಿ ಕೇಳಿದ್ವಿ.